ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ 11ನೇ ಅಧ್ಯಾಯ ಆದಂಥ ಬೆಳಕು, ಛಾಯೆಗಳು ಮತ್ತು ಪ್ರತಿಫಲನಗಳು ಈ ಒಂದು ಘಟಕದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕೆಲವೊಂದು ಸನ್ನಿವೇಶಗಳನ್ನು ನೋಡೋಣ. ಶಾಲೆ, ಪ್ರಾಣಿಗಳು, ಬಸ್ಸು, ಉದ್ಯಾನವನ, ಬೈಕ್ ಹಾಗೂ ಸವಾರ ಹಾಗೂ ಹೂಗಳು. ಸಾಮಾನ್ಯವಾಗಿ ನಾವು ಶಾಲೆಗೆ ಹೋಗಬೇಕಾದ್ರೆ ಈ ರೀತಿ ಸಾಕಷ್ಟು ವಸ್ತುಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಇವೇ ವಸ್ತುಗಳನ್ನು ನಾವು ಕತ್ಲಿನಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ. ಇದೇ ರೀತಿ ಒಂದು ಸಂಪೂರ್ಣ ಕತ್ಲೆ ಇರ್ತಕ್ಕಂಥ ಒಂದು ಕೊಠಡಿಯೊಳಗಡೆ ನಾವು ಹೋದಾಗ ಆ ಕೊಠಡಿಯ ಒಳಭಾಗದಲ್ಲಿರ್ತಕ್ಕಂಥ ವಸ್ತುಗಳು ನಮ್ಮ ಕಣ್ಣಿಗೆ ತಕ್ಷಣ ಕಾಣಿಸ್ತವ? ಇದಕ್ಕೂ ಕೂಡ ಉತ್ತರ ಇಲ್ಲ ಅಂತಲೇ ಆಗಿರುತ್ತೆ. ಹಾಗಾದರೆ ಕತ್ತಲೆಯಾಗಿರ್ತಕ್ಕಂಥ ಕೊಠಡಿ ಒಳಗಿನ ವಸ್ತುಗಳನ್ನು ನಾವು ಮೇಣದ ಬತ್ತಿ ಅಥವಾ ಟಾರ್ಚ್ ಅಥವಾ ಆ ಕೊಠಡಿಯ ಒಂದು ಎಲೆಕ್ಟ್ರಿಕ್ ಬಲ್ಬ್ ಇವುಗಳನ್ನು ನಾವು ಹಚ್ಚೋದ್ರ ಮೂಲಕ ಆ ಒಳಗಿರ್ತಕ್ಕಂಥ ವಸ್ತುಗಳನ್ನು ನಾವು ಕಾಣಬಹುದು. ಈಗ ಒಂದು ಚಟುವಟಿಕೆ, ಒಂದು ಚೆಂಡನ್ನು ನಾವು ಗೋಡೆಗೆ ಎಸೆದಾಗ ಆ ಚೆಂಡು ವಾಪಸ್ ಬರುತ್ತೆ. ಸೊ ಇದೇ ರೀತಿ ಬೆಳಕು ಕೂಡ ವಸ್ತುಗಳ ಮೇಲೆ ಬಿದ್ದು ವಾಪಸ್ ಬರುತ್ತೆ. ಅಂದರೆ ಇದನ್ನು ಬೆಳಕಿನ ಪ್ರತಿಫಲನ ಅಂತ ನಾವು ಕರಿತೀವಿ. ಒಂದು ವಸ್ತುವಿನ ಮೇಲೆ ಬಿದ್ದಂಥ ಬೆಳಕು ಪ್ರತಿಫಲಿಸಿ ಅದು ನಮಗೆ ಗೋಚರವಾಗುವಂತೆ ಆಗುತ್ತೆ. ಅಂದರೆ ವಸ್ತುಗಳು ನಮಗೆ ಕಾಣುವಂಥದ್ದು ಬೆಳಕಿನ ಒಂದು ಪ್ರತಿಫಲನದಿಂದ. ಹಾಗಾದರೆ ವಸ್ತುಗಳು ನಮಗೆ ಹೇಗೆ ಕಾಣಿಸ್ತವೆ ಅಂತ ನೋಡೋದಾದರೆ, ಬೆಳಕಿನ ಮೂಲದಿಂದ ಬಂದಂಥ ಬೆಳಕು ವಸ್ತುವಿನ ಮೇಲೆ ಬಿದ್ದು ಆ ಒಂದು ವಸ್ತು ಅದನ್ನು ಪ್ರತಿಫಲಿಸಿ ನಮಗೆ ಗೋಚರ ಆಗುತ್ತೆ. ವಸ್ತುಗಳ ಮೇಲೆ ಬಿದ್ದ ಬೆಳಕು ಪ್ರತಿಫಲನಗೊಳ್ಳುವುದೇ ವಸ್ತುಗಳು ಗೋಚರಿಸಲು ಕಾರಣ. ಹಾಗಾದರೆ ಗಾಳಿ ನಮಗೆ ಕಾಣಿಸಲ್ಲ. ನೀವು ಯಾರಾದರೂ ಗಾಳಿ ನೋಡಿದಿರಾ? ಗಾಳಿ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಅದರ ಅನುಭವವನ್ನು ಮಾತ್ರ ನಾವು ಪಡಿಬಹುದು. ಹಾಗಾದರೆ ಯಾಕೆ ಅದು ನಮಗೆ ಕಾಣಿಸಲ್ಲ ಅಂತ ಹೇಳೋದಾದರೆ, ಅದು ಬೆಳಕನ್ನು ತನ್ನ ಮೂಲಕ ಸಂಪೂರ್ಣವಾಗಿ ಹಾದು ಹೋಗಲು ಬಿಡುತ್ತೆ. ಹಾಗಾಗಿ ಅದು ನಮಗೆ ಕಾಣಿಸೋದಿಲ್ಲ. ಈಗ ಬೆಳಕಿನ ಮೂಲಗಳ ಬಗ್ಗೆ ಇಲ್ಲಿ ಕೆಲವೊಂದು ಚಿತ್ರಗಳಿವೆ. ಇವುಗಳನ್ನು ನಾವು ನೋಡೋಣ. ಸೂರ್ಯ, ಸಿಡಿಲು, ಬಣ್ಣದ ದೀಪಗಳು, ಟಾರ್ಚ್, ನಕ್ಷತ್ರ ಇರುವಂತಹ ಆಕಾಶ, ಮಿಂಚುಹುಳು, ಕಂಪ್ಯೂಟರ್, ಬೆಂಕಿ, ನೈಟ್ ಲ್ಯಾಂಪ್, ಮೇಣದ ಬತ್ತಿ ಹಾಗೂ ಮೊಬೈಲ್. ಈ ಎಲ್ಲ ವಸ್ತುಗಳು ಬೆಳಕನ್ನು ಹೊಂದಿರ್ತವೆ. ಈ ಎಲ್ಲ ವಸ್ತುಗಳಿಗೂ ಕೂಡ ಬೆಳಕು ಇದೆ. ಹಾಗಾದರೆ ಸ್ವಂತ ಬೆಳಕನ್ನು ಹೊಂದಿರುವಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಇವುಗಳಿಗೆ ನಾವು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಅಂತ ನಾವು ಕರಿತೀವಿ. ಹಾಗಾಗಿ ಸ್ವಂತ ಬೆಳಕನ್ನು ಹೊಮ್ಮಿಸುವ ಸೂರ್ಯನಂಥ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಎನ್ನುವರು. ಟಾರ್ಚ್ನ ಬಲ್ಬು ಸ್ವಂತ ಬೆಳಕನ್ನು ಹೊಮ್ಮಿಸುವ ಒಂದು ವಸ್ತುವಾಗಿದೆ. ಇದೇ ರೀತಿ ಸೂರ್ಯ ಕೂಡ
ತನ್ನದೇ ಬೆಳಕನ್ನು ನೀಡುವ ಮತ್ತೊಂದು ಪರಿಚಿತವಾಗಿರುವಂತಹ ಒಂದು ಕಾಯವಾಗಿದೆ. ಸೂರ್ಯನ ಬೆಳಕು ವಸ್ತುಗಳನ್ನು ನೋಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಇಲ್ಲಿ ಕೆಲವೊಂದು ಚಿತ್ರಗಳಿದೆ. ಭೂಮಿ, ಚಂದ್ರ, ಡೈಸ್, ಹೂವು, ಕಲ್ಲುಗಳು, ಮರ, ಕತ್ತರಿ, ಮೇಜು ಹಾಗೂ ಕುರ್ಚಿಗಳು. ಈ ವಸ್ತುಗಳು ಬೆಳಕನ್ನು ಹೊರಸೂಸ್ತವ? ಇಲ್ಲ, ಈ ವಸ್ತುಗಳು ಬೆಳಕನ್ನು ಹೊಮ್ಮಿಸುವುದಿಲ್ಲ. ಹಾಗಾಗಿ ಈ ವಸ್ತುಗಳನ್ನು ನಾವು ಏನು ಕರೀಬಹುದು? ಈ ವಸ್ತುಗಳನ್ನು ನಾವು ಸ್ವಯಂ ಪ್ರಕಾಶಿತವಲ್ಲದ ಕಾಯಗಳು ಅಥವಾ ವಸ್ತುಗಳು ಅಂತ ನಾವು ಕರೀಬಹುದು. ಹಾಗಾಗಿ ಯಾವ ವಸ್ತುಗಳು ಬೆಳಕನ್ನು ಹೊಮ್ಮಿಸ್ತವೋ ಅಂತಹವುಗಳಿಗೆ ನಾವು ಸ್ವಯಂ ಪ್ರಕಾಶ ವಸ್ತುಗಳು ಅಥವಾ ಸ್ವಯಂ ಪ್ರಕಾಶಿತ ವಸ್ತುಗಳು ಅಂತ ಕರಿತೀವಿ. ಅದೇ ರೀತಿ ಸ್ವಂತ ಬೆಳಕನ್ನು ಹೊಂದಿಲ್ಲದ ಅಥವಾ ಯಾವುದೇ ರೀತಿಯ ಬೆಳಕನ್ನು ಹೊಮ್ಮಿಸದ ವಸ್ತುಗಳಿಗೆ ನಾವು ಸ್ವಯಂ ಪ್ರಕಾಶಿತವಲ್ಲದ ವಸ್ತುಗಳು ಅಥವಾ ಕಾಯಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಸ್ವಯಂ ಪ್ರಕಾಶವುಳ್ಳ ವಸ್ತುಗಳ ಅಂದರೆ ಸೂರ್ಯ, ಟಾರ್ಚ್, ವಿದ್ಯುತ್ ಬೆಳಕು ಇವುಗಳ ಮೇಲೆ ಬಿದ್ದು ನಂತರ ನಮ್ಮ ಕಣ್ಣಿನೆಡೆಗೆ ಬಂದಾಗ ನಾವು ಇವುಗಳನ್ನು ಕಾಣ್ತೇವೆ. ಹಾಗಾಗಿ ಇವುಗಳನ್ನು ಸ್ವಯಂ ಪ್ರಕಾಶಿತವಲ್ಲದ ಕಾಯಗಳು ಎನ್ನುವರು. ಮಕ್ಕಳೇ, ನೀವು ಕಣ್ಣಾಮುಚ್ಚಾಲೆ ಆಟ ಆಡಿದ್ರಲ್ಲ, ಹಾಗಾದರೆ ನೀವು ಎಲ್ಲೆಲ್ಲಿ ಬಚ್ಚಿಟ್ಕೊಳ್ತಾ ಇದ್ರಿ? ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಯಾವತ್ತಾದರೂ ನೀವು ಗಾಜಿನ ಕಿಟಿಕಿಯ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಯಾಕೆಂದರೆ ನಿಮ್ಮನ್ನು ನಿಮ್ಮ ಸ್ನೇಹಿತರು ಬಹಳ ಸುಲಭವಾಗಿ ಹಿಡಿದು ಬಿಡ್ತಾರೆ. ಏಕೆ? ಯಾಕೆಂದರೆ ಯಾವುದೇ ಗಾಜಿನ ಹಿಂಭಾಗದಲ್ಲಿ ನಾವು ನಿಂತ್ಕೊಂಡಾಗ ಅದರ ಮೂಲಕ ನಾವು ಕಾಣಿಸ್ತೀವಿ. ಅದರ ಮೂಲಕ ನಮ್ಮನ್ನು ಸುಲಭವಾಗಿ ಯಾರಾದರೂ ಕೂಡ ನೋಡಬಹುದು. ಹಾಗಾದರೆ ಎಲ್ಲ ವಸ್ತುಗಳ ಮೂಲಕವೂ ನೋಡಬಹುದಾ? ಇಲ್ಲ, ಎಲ್ಲ ವಸ್ತುಗಳ ಮೂಲಕ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವ ವಸ್ತುವಿನ ಮೂಲಕ ನೋಡಲು ಸಾಧ್ಯವಾಗುವುದೋ ಅವುಗಳನ್ನು ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆ, ಗಾಳಿ, ನೀರು, ಕೆಲವು ಪ್ಲಾಸ್ಟಿಕ್ ಹಾಗೂ ಗಾಜುಗಳು ಇವು ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಯಾಗಿವೆ. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಸಾಕಷ್ಟು ವಸ್ತುಗಳು ಕಾಣಿಸ್ತಾ ಇದೆ. ಸೊ ಈ ರೀತಿಯ ಪಾರದರ್ಶಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಎಲ್ಲೆಲ್ಲಿ ನೋಡಿದ್ದೀವಿ ನನ್ನ ಒಂದು ಪಟ್ಟಿ ಮಾಡಿ. ಇದು ನಿಮಗೆ ಒಂದು ಚಟುವಟಿಕೆ. ಕೆಲವು ವಸ್ತುಗಳ ಮೂಲಕ ನಮಗೆ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ವಸ್ತುಗಳನ್ನು ನಾವು ಅಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಯಾವ ವಸ್ತುಗಳ ಮೂಲಕ ನಮಗೆ ನೋಡಲಿಕ್ಕೆ ಸಾಧ್ಯವಾಗೋದಿಲ್ವೋ ಅಂತಹ ವಸ್ತುಗಳನ್ನು ನಾವು ಅಪಾರದರ್ಶಕ ವಸ್ತುಗಳು ಅಥವಾ ಒಪೆಕ್ ಬಾಡೀಸ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ಮರ, ರಟ್ಟು, ಲೋಹ ಇವು ಅಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಯಾಗಿವೆ. ಇನ್ನು ಅರೆಪಾರದರ್ಶಕ ಅಥವಾ ಮಿತಪಾರದರ್ಶಕ ವಸ್ತುಗಳು ಏನು? ಹಾಗಂದ್ರೆ ಕೆಲವು ಪದಾರ್ಥಗಳ ಮೂಲಕ ಭಾಗಶಃ ನೋಡಲು ಸಾಧ್ಯವಾಗುವುದು. ಅವುಗಳನ್ನು ನಾವು ಅರೆಪಾರದರ್ಶಕ ಅಥವಾ ಮಿತಪಾರದರ್ಶಕ ವಸ್ತುಗಳು ಅಂತ ನಾವು ಕರಿತೀವಿ. ಇಂತಹ ಒಂದು ವಸ್ತುಗಳ ಮೂಲಕ ಪೂರ್ಣ ಪ್ರಮಾಣದಲ್ಲಿ ನೋಡಲಿಕ್ಕೂ ಸಾಧ್ಯ ಆಗಲ್ಲ ಅಥವಾ ನೋಡದೇ ಇರೋದಕ್ಕೂ ಸಾಧ್ಯ ಆಗಲ್ಲ.
ಸೊ ಕೆಲವು ಪ್ರಮಾಣ ಅಂದರೆ ಒಂದಷ್ಟು ಭಾಗ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಬಟರ್ ಪೇಪರ್ ಮತ್ತು ಎಣ್ಣೆ ಹಚ್ಚಿದ ಹಾಳೆ, ಇವು ಅರೆ ಪಾರದರ್ಶಕ ಅಥವಾ ಮಿತಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಯಾಗಿವೆ. ಇಲ್ಲಿ ಚಿತ್ರಗಳಿದೆ. ಇಲ್ಲಿ ನೋಡಿ, ಮೊದಲನೇ ಚಿತ್ರದಲ್ಲಿ ABCD ಅಂತನ್ನೋ ಅಕ್ಷರಗಳ ಮೇಲೆ 3 ರೀತಿಯ ವಸ್ತುಗಳನ್ನು ಇಟ್ಟಿದ್ದಾರೆ. ಇವುಗಳಲ್ಲಿ ಪಾರದರ್ಶಕ, ಅಪಾರದರ್ಶಕ ಮತ್ತು ಮಿತಪಾರದರ್ಶಕ ವಸ್ತುಗಳು ಯಾವುದ್ಯಾವುದು ಅಂತ ಗುರುತಿಸಿ. ಮೊದಲನೇದು ನೋಡಿ, ಮೊದಲನೇ ಚಿತ್ರದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ABCD ಅಂತನ್ನೋ ಅಕ್ಷರಗಳ ಮೇಲಿರುವಂತಹ ವಸ್ತು ಅವನ್ನ ಪೂರ್ಣವಾಗಿ ಆವರಿಸಿದೆ. ಅಂದ್ರೆ ಆ ಕಡೆ ಇರುವಂತಹ ವಸ್ತುಗಳು ಕಾಣಿಸ್ತಾ ಇಲ್ಲ ನಮಗೆ. ಹಾಗಾಗಿ ಇದರ ಮೇಲೆ ಇಟ್ಟಿರ್ತಕ್ಕಂಥ ವಸ್ತು ಅಪಾರದರ್ಶಕ ವಸ್ತುವಾಗಿದೆ. ಇದೇ ರೀತಿ ಎರಡನೇ ಚಿತ್ರದಲ್ಲಿ, ಅಂದ್ರೆ ಎರಡನೇ ABCD ಇರುವಂತಹ ಎರಡನೇ ಚಿತ್ರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ B, C ಮತ್ತು D ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಇಟ್ಟಿರುವಂತಹ ಒಂದು ವಸ್ತು ಮಿತಪಾರದರ್ಶಕ ವಸ್ತುವಾಗಿದೆ. ಇನ್ನ ಮೂರನೇ ಚಿತ್ರದಲ್ಲಿ ಇಲ್ಲಿ ಪೂರ್ಣವಾಗಿ ನಮಗೆ ABCD ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ವಸ್ತು ಚಿತ್ರಗಳ ಅಕ್ಷರಗಳ ಮೇಲೆ ಇಟ್ಟಿರುವಂತಹ ವಸ್ತು ಪಾರದರ್ಶಕ ವಸ್ತುವಾಗಿದೆ. ಇದೇ ರೀತಿ ಇನ್ನೂ 3 ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಚಿತ್ರಗಳಲ್ಲಿ ಯಾವ ಭಾಗ ಪಾರದರ್ಶಕ ಮತ್ತು ಯಾವ ಭಾಗ ಅಪಾರದರ್ಶಕ ಮತ್ತು ಯಾವ ಭಾಗ ಮಿತಪಾರದರ್ಶಕ ಅಂತನ್ನ ನೀವು ಗುರುತಿಸಿ. ಇದು ನಿಮಗೆ ಒಂದು ಚಟುವಟಿಕೆ. ಇಲ್ಲಿ ನೋಡಿ, ನಮಗೆ ಮೊದಲನೇ ಚಿತ್ರದಲ್ಲಿ ಭೂಮಿ ಹಾಗೂ ಎರಡನೇ ಚಿತ್ರದಲ್ಲಿ ಚಂದ್ರ ನೋಡ್ತಾ ಇದ್ದೀವಿ. ಇವೆರಡು ಪಾರದರ್ಶಕವೇ ಅಥವಾ ಅಪಾರದರ್ಶಕವೇ? ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭೂಮಿ ಮತ್ತು ಚಂದ್ರ ಅಪಾರದರ್ಶಕ ವಸ್ತುಗಳಾಗಿವೆ ಅಥವಾ ಕಾಯಗಳಾಗಿವೆ. ಯೋಚನೆ ಮಾಡಿ, ಒಂದು ವೇಳೆ ಭೂಮಿ ಮತ್ತು ಚಂದ್ರ ಪಾರದರ್ಶಕ ವಸ್ತುಗಳಾಗಿದ್ರೆ ಏನಾಗ್ತಾ ಇತ್ತು? ಒಂದು ವೇಳೆ ಇವು ಪಾರದರ್ಶಕ ವಸ್ತುಗಳಾಗಿದ್ರೆ ಈ ಭೂಮಿ ಮತ್ತು ಚಂದ್ರನ ಒಳಭಾಗದಲ್ಲಿ ಏನೇನೆಲ್ಲ ಇವೆ ಅನ್ನೋದನ್ನ ನಮಗೆ ಬಹಳ ಸುಂದರವಾಗಿ ನಮಗೆ ಗೊತ್ತಾಗ್ತಾ ಇತ್ತು. ನಾವು ನೋಡ್ತಾ ಇದ್ವಿ ಇದ್ರ ಒಳಭಾಗದಲ್ಲಿ ಏನೇನಿದೆ ಅನ್ನೋದನ್ನ. ಈಗ ಒಂದು ಸಣ್ಣ ಚಟುವಟಿಕೆ. ಈಗ ನೀವು ಏನು ಮಾಡಬೇಕು ಅಂದರೆ, ಗಾಜಿನ ಲೋಟ, ನೋಟ್ ಪುಸ್ತಕ ಮತ್ತು ಬಟರ್ ಪೇಪರ್ ಇವುಗಳನ್ನು ತೆಗೆದುಕೊಂಡು ಇವುಗಳ ಮೂಲಕ ದೂರ ಇರುವಂತಹ ಯಾವುದಾದ್ರೂ ಒಂದು ವಸ್ತುವನ್ನು ನೀವು ನೋಡಿ. ಹಾಗಾದರೆ ಆ ದೂರದಲ್ಲಿರುವಂತಹ ವಸ್ತು ಈ ಯಾವ ವಸ್ತುಗಳ ಮೂಲಕ ನಿಮಗೆ ಕಾಣಿಸ್ತಾ ಇದೆ? ನೋಡಿ, ನೋಟ್ ಪುಸ್ತಕದ ಮೂಲಕ ನಾವು ನೋಡಲಿಕ್ಕೆ ಹೋದಾಗ ಏನು ನಮಗೆ ಕಾಣೋದಿಲ್ಲ. ಹಾಗಾಗಿ ನೋಟ್ ಪುಸ್ತಕ ಒಂದು ಅಪಾರದರ್ಶಕ ವಸ್ತುವಾಗಿದೆ. ಅದೇ ರೀತಿ ಗಾಜಿನ ಲೋಟದ ಮೂಲಕ ನಾವು ನೋಡಿದರೆ ಆ ಕಡೆ ಇರುವಂತಹ ವಸ್ತು ನಮಗೆ ಕಾಣಿಸುತ್ತೆ. ಹಾಗಾಗಿ ಗಾಜಿನ ಲೋಟ ಒಂದು ಪಾರದರ್ಶಕ ವಸ್ತುವಾಗಿದೆ. ಬಟರ್ ಪೇಪರ್ನ ಮೂಲಕ ನಾವು ನೋಡಿದರೆ ಆ ಕಡೆ ಇರುವಂತಹ ವಸ್ತು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಭಾಗಶಃ ನಮಗೆ ಕಾಣಿಸುತ್ತೆ. ಹಾಗಾಗಿ ಬಟರ್ ಪೇಪರ್ ಒಂದು ಅರೆ ಪಾರದರ್ಶಕ ವಸ್ತು ಅಂತ ನಾವು ಹೇಳಬಹುದು. ನೀವು ಬಿಸಿಲಿನಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಅಥವಾ ಹಿಂಬದಿ ಅಥವಾ ಮುಂಬದಿಯಲ್ಲಿ, ಅಂದರೆ ನೀವು ಸೂರ್ಯನಿಂದ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಆಧಾರದ ಮೇಲೆ ನಿಮ್ಮ ಪಕ್ಕದಲ್ಲಿ, ಅಂದರೆ ನಿಮ್ಮ ಜೊತೆಯಲ್ಲಿ ಮತ್ತೊಂದು ಆಕೃತಿ ನಿಮ್ಮನ್ನೇ ಹಿಂಬಾಲಿಸ್ತಾ ಇರುತ್ತೆ. ಹೌದಾ? ಇಲ್ಲಿ ಚಿತ್ರದಲ್ಲೂ ಕೂಡ ಕಾಣಿಸ್ತಾ ಇದೆ. ಅದಕ್ಕೇನಂತ ಕರಿತೀವಿ ಗೊತ್ತಿದೆಯಾ ನಿಮಗೆಲ್ಲ? ಅವಕ್ಕೆ ನಾವು ಛಾಯೆಗಳು ಅಥವಾ ನೆರಳು ಅಂತ ಕರಿತೀವಿ.
ಹಾಗಾದರೆ ನೆರಳು ಹೇಗುಂಟಾಗುತ್ತೆ? ಯಾವುದೇ ಬೆಳಕಿನ ಮೂಲದ ಎದುರು, ಅಂದರೆ ಬೆಳಕನ್ನು ಉತ್ಪತ್ತಿ ಮಾಡ್ತಾ ಇರತಕ್ಕಂಥ ಒಂದು ವಸ್ತುವಿನ ಮುಂಭಾಗದಲ್ಲಿ, ಅಂದರೆ ಅದರ ಎದುರುಗಡೆ ಒಂದು ಅಪಾರದರ್ಶಕ ವಸ್ತು ಬಂದಾಗ ಅಲ್ಲಿ ಅದರ ಮುಂಭಾಗದಲ್ಲಿ ಏನಾಗುತ್ತೆ? ನೆರಳು ಉಂಟಾಗುತ್ತೆ. ಇದ್ದೀವಿ ಕೂಡ, ಹೌದಲ್ಲ? ನೋಡಿ, ಗ್ರಹಣ ಅಂದರೆ ಬೇರೇನೂ ಅಲ್ಲ. ಇಲ್ಲಿ ಮುಖ್ಯವಾಗಿ ಸೂರ್ಯ, ಭೂಮಿ ಮತ್ತು ಚಂದ್ರ ಈ ಮೂರು ಕಾಯಗಳ ಕಾಯಗಳು ಒಂದು ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯನ ಬೆಳಕಿನ ಚಂದ್ರಗ್ರಹಣ ನೀವೆಲ್ಲ ನೋಡಿದಿರಲ್ಲ, ಆ ಚಂದ್ರಗ್ರಹಣದ ಸಮಯದಲ್ಲಿ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಸಂಪೂರ್ಣವಾಗಿ ಬಿದ್ದು ಆವರಿಸಿ ಚಂದ್ರ ನಮಗೆ ಅವತ್ತು ಕಾಣೋದಿಲ್ಲ. ಇದನ್ನು ನಾವು ಚಂದ್ರಗ್ರಹಣ ಅಂತ ನಾವು ಕರಿತೀವಿ. ಇದೇ ರೀತಿ ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಚಂದ್ರಗ್ರಹಣ ಹೇಗೆ ಉಂಟಾಗುತ್ತೆ ಅನ್ನೋದರ ಒಂದು ವಿವರಣೆ ಇದೆ. ಇಲ್ಲಿ ನೋಡಿ, ಸೂರ್ಯ ಮತ್ತು ಚಂದ್ರ ಇವೆರಡರ ನಡುವೆ ಭೂಮಿ ಬಂದಿದೆ. ಇಲ್ಲಿ ಭೂಮಿ ಒಂದು ಅಪಾರದರ್ಶಕ ವಸ್ತುವಾಗಿರೋದ್ರಿಂದ ಸೂರ್ಯನ ಬೆಳಕು ಭೂಮಿಯನ್ನ ಹಾದು ಚಂದ್ರನನ್ನ ತಲುಪೋದಿಲ್ಲ. ಹಾಗಾಗಿ ಭೂಮಿ ಅಡ್ಡ ಬಂದಿರೋದ್ರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಸಂಪೂರ್ಣವಾಗಿ ಆವರಿಸಿ ಚಂದ್ರ ನಮಗೆ ಕಾಣಿಸೋದಿಲ್ಲ. ಸೊ ಇದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಇದೇ ರೀತಿ ಸೂರ್ಯಗ್ರಹಣ, ಇದನ್ನು ಕೂಡ ನೀವೆಲ್ಲ ನೋಡಿರ್ತೀರ. ಇಲ್ಲಿ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದು, ಚಂದ್ರ ಕೂಡ ಒಂದು ಅಪಾರದರ್ಶಕ ವಸ್ತು ಅಂತ ಗೊತ್ತು. ಹಾಗಾಗಿ ಆ ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದು ಭೂಮಿಯ ಕೆಲ ಪ್ರದೇಶ ಮಾತ್ರ ಏನಾಗುತ್ತೆ, ಆ ಪ್ರದೇಶದ ಮೇಲೆ ನೆರಳು ಬೀಳುತ್ತೆ. ಇದನ್ನು ನಾವು ಸೂರ್ಯಗ್ರಹಣ ಅಂತ ನಾವು ಕರಿತೀವಿ. ಹಾಗಾಗಿ ಬೆಳಕಿನ ಮೂಲದ ಎದುರು ಅಪಾರದರ್ಶಕ ವಸ್ತು ಬಂದಾಗ ಉಂಟಾಗುವ ಕಪ್ಪಾದ ಭಾಗವನ್ನು ಛಾಯೆ ಅಥವಾ ನೆರಳು ಅಂತ ಕರಿತೀವಿ. ಛಾಯೆಯು ತೆರೆಯ ಮೇಲೆ ಮಾತ್ರ ಕಾಣುವಂಥದ್ದು. ನೆಲ, ಕೊಠಡಿಯ ಗೋಡೆಗಳು, ಕಟ್ಟಡ ಅಥವಾ ಅದೇ ರೀತಿಯ ಮೇಲ್ಮೈಗಳು ನಿತ್ಯ ಜೀವನದಲ್ಲಿ ನೀವು ಕಾಣುವ ಛಾಯೆಗಳಿಗೆ ತೆರೆಗಳಂತೆ ವರ್ತಿಸ್ತವೆ. ಈ ಚಿತ್ರದಲ್ಲಿ ಒಂದು ವಸ್ತು ಇದೆ. ಸೊ ಇದು ಏನಂತ ಗೊತ್ತಿದೆಯಾ? ನಿಮ್ಮ ಶಾಲೆಗಳಲ್ಲಿ ಸಾಮಾನ್ಯವಾಗಿ ನೀವು ಇದನ್ನು ನೋಡಿರ್ತೀರ. ಇದನ್ನು ನಾವು ಸೂಜಿರಂಧ್ರ ಬಿಂಬಗ್ರಾಹಕ ಅಥವಾ ಪಿನ್ ಹೋಲ್ ಕ್ಯಾಮರಾ ಅಂತ ನಾವು ಕರಿತೀವಿ. ನೋಡಿ, ಇದರ ಮತ್ತೊಂದು ಚಿತ್ರವನ್ನು ನೋಡೋಣ. ಈ ರೀತಿ ಇದರ ಎರಡು ಭಾಗ ಇರುತ್ತೆ. ನೋಡಿ, ಇದರ ಒಂದು ಭಾಗದಲ್ಲಿ ಒಂದು ಮಿತಪಾರದರ್ಶಕ ಭಾಗ ಇದೆ. ಇಲ್ಲಿ ನೀವು ಎಡಗಡೆ ಚಿತ್ರದಲ್ಲಿ ಕಾಣಬಹುದು. ಅದೇ ರೀತಿ ಮತ್ತೊಂದು ಭಾಗದಲ್ಲಿ, ಅಂದರೆ ಮತ್ತೊಂದು ಅದರ ಭಾಗದಲ್ಲಿ ಒಂದು ಸಣ್ಣ ರಂಧ್ರವನ್ನು ನೀವು ಕಾಣಬಹುದು. ಅಲ್ಲಿ ಗುರುತಿಸಿದ ನೋಡಿ, ಅಲ್ಲಿ ಆ ವೃತ್ತಾಕಾರದಲ್ಲಿ ಒಂದು ಸಣ್ಣ ಒಂದು ರಂಧ್ರ ಇರುತ್ತೆ. ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಸೂಜಿ ರಂಧ್ರ ಬಿಂಬಗ್ರಾಹಕದಲ್ಲಿ ಈ ಭಾಗಗಳು ಇರ್ತವೆ. ಹಾಗಾದ್ರೆ ಸೂಜಿ ರಂಧ್ರ ಬಿಂಬಗ್ರಾಹಕ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಇಲ್ಲಿ ಒಂದು ಬಲೂನ್ ಇದೆ. ಸೂಜಿ ರಂಧ್ರ ಬಿಂಬಗ್ರಾಹಕದ ಮೂಲಕ ನಾವು ಇದನ್ನು ಗಮನಿಸಿದಾಗ ಆ ಒಂದು ಬಲೂನಿನ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲನಗೊಂಡು ಆ ಸಣ್ಣ ರಂಧ್ರದ ಮೂಲಕ ಆ ಮಿತಪಾರದರ್ಶಕ ಪರದೆ ಏನಿದೆ ಅದರ ಮೇಲೆ ಬೀಳುತ್ತೆ. ಆದರೆ ಅದು ಏನಾಗುತ್ತೆ ಅಂದರೆ ತಲೆ ಕೆಳಗಾಗಿ ಕಾಣುತ್ತೆ. ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ನಾವು ಈ ಸೂಜಿರಂಧ್ರ ಬಿಂಬಗ್ರಾಹಕದ ಮೂಲಕ ನಾವು ಈ ರೀತಿ ನೋಡಬಹುದು.
ಹಾಗಾದರೆ ಇದನ್ನು ನಾವು ಎಲ್ಲಿ ಬಳಸ್ಬೋದು? ಸೂಜಿ ರಂಧ್ರ ಬಿಂಬಗ್ರಾಹಕವನ್ನು ನಾವು ಎಲ್ಲಿ ಬಳಸ್ಬೋದು ಅಂದರೆ, ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯಗ್ರಹಣವನ್ನು ನಾವು ಯಾವತ್ತೂ ಕೂಡ ನೇರವಾಗಿ ನೋಡಬಾರದು. ಅಂದರೆ ಬರಿಗಣ್ಣಿನಿಂದ ನೇರವಾಗಿ ನಾವು ನೋಡಬಾರದು. ಇದಕ್ಕೆ ವಿಶೇಷವಾಗಿ ತಯಾರಿಸಿರುವಂತಹ ಕೆಲವೊಂದು ಕನ್ನಡಕಗಳು ಸಿಗ್ತವೆ. ಅವುಗಳ ಮೂಲಕ ಮಾತ್ರ ನಾವು ನೋಡಬಹುದು. ದಯಮಾಡಿ ಯಾರೂ ಕೂಡ ನೀವು ಎಕ್ಸ್ರೇ ಶೀಟ್ ಆಗಲಿ ಅಥವಾ ಬರಿಗಣ್ಣಿನಿಂದ ನೋಡಬಾರದು, ಅಥವಾ ಯಾವುದೇ ಗಾಜಿನ ಮೂಲಕವೂ ಕೂಡ ನೋಡಬಾರದು. ಅದರ ಬದಲು ಸೂಜಿರಂಧ್ರ ಬಿಂಬಗ್ರಾಹಕವನ್ನು ನೀವು ಬಳಸಿಕೊಂಡು ನೀವು ಬಹಳ ಚೆನ್ನಾಗಿ ಆ ಗ್ರಹಣದ ವಿವಿಧ ಭಾಗಗಳನ್ನು ನೀವು ನೀಟಾಗಿ ನೋಡಬಹುದು. ಹಾಗಾಗಿ ಗ್ರಹಣ ಆರಂಭವಾಗುತ್ತಿದ್ದಂತೆ ಸೂಜಿರಂಧ್ರ ಬಿಂಬಗ್ರಾಹಕದ ಮೂಲಕ ನೀವು ಬಿಂಬವನ್ನು ಆ ಮಿತಪಾರದರ್ಶಕ ಪರದೆಯ ಮೇಲೆ ನೋಡಿದಾಗ ನಿಧಾನವಾಗಿ ಸೂರ್ಯನ ಭಾಗ ಕ್ರಮೇಣ ಏನಾಗ್ತಾ ಹೋಗುತ್ತೆ, ಕಪ್ಪಾಗ್ತಾ ಹೋಗೋದನ್ನು ನೀವು ಕಾಣಬಹುದು. ಹಾಗಾಗಿ ನೀವು ಗ್ರಹಣದ ಸಂದರ್ಭದಲ್ಲಿ ಬರಿಗಣ್ಣಿನಿಂದ ಸೂರ್ಯನನ್ನು ನೇರವಾಗಿ ನೋಡಬಾರದು. ಯಾಕೆಂದರೆ ಇದರಿಂದ ನಮ್ಮ ಕಣ್ಣುಗಳಿಗೆ ಅಪಾಯ ಉಂಟಾಗುತ್ತೆ. ನೋಡಿ, ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ. ಇದೇನು ಅಂತ ಯಾರಿಗಾರು ಗೊತ್ತಿದೆಯಾ? ನೋಡಿ, ಇದರ ಮತ್ತೊಂದು ಚಿತ್ರ ಇದೆ. ಇವೆಲ್ಲ ಮರದ ಕೆಳಭಾಗದಲ್ಲಿ ಉಂಟಾಗಿರುವಂತಹ ಚಿತ್ರಗಳು, ಅಂದರೆ ನೆರಳುಗಳು. ಹಾಗಾದರೆ ನೋಡಿ, ಇವೆಲ್ಲ ಒಂದು ರೀತಿ ವೃತ್ತಾಕಾರವಾಗಿದೆ. ಕೆಲವೊಂದು ಅರ್ಧ ವೃತ್ತ ಇದೆ, ಹೌದಲ್ಲ? ಯಾಕೆ, ಏನಿವು? ನೋಡಿ, ಇವು ವಾಸ್ತವವಾಗಿ ಸೂರ್ಯನ ಸೂಜಿರಂಧ್ರ ಬಿಂಬಗಳು. ನೋಡಿ, ಸೂರ್ಯನ ಬೆಳಕು ಎಲೆಗಳ ಮೂಲಕ ಹಾದು ಬರುವಾಗ ಬಹಳ ಸಣ್ಣದಾದ ಜಾಗ ಇರುತ್ತೆ. ಆ ರೀತಿ ಸಣ್ಣ ಭಾಗದ ಮೂಲಕ ಹಾದು ಬಂದಾಗ ಈ ರೀತಿ ಸೂಜಿರಂಧ್ರಂತೆ ಅದು ಕಾಣಿಸುತ್ತೆ. ನೋಡಿ, ಈ ಎಲ್ಲ ಚಿತ್ರಗಳಲ್ಲಿ ಈ ಅಂತರ ದೂರ ದೂರ ಇದ್ರೂ ಕೂಡ ಆ ಬಿಂಬಗಳ ಆಕಾರವನ್ನು ನಾವು ದುಂಡಗೆ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗಾಗಿ ಈ ಎಲ್ಲ ರೀತಿ ಏನು ನೆರಳಿದೆ ಇವೆಲ್ಲವೂ ವಾಸ್ತವವಾಗಿ ಏನಂತ ಹೇಳ್ಬೋದು, ಸೂರ್ಯನ ಸೂಜಿರಂಧ್ರ ಬಿಂಬಗಳು. ಸೂರ್ಯನ ಬೆಳಕು ಯಾವ ರೀತಿ ಚಲಿಸುತ್ತೆ ಗೊತ್ತಿದೆಯಾ ಮಕ್ಕಳೇ? ಅದನ್ನು ತಿಳಿದುಕೊಳ್ಳೋದಕ್ಕೆ ಮುಂಚೆ ಇಲ್ಲಿ ಒಂದು ಸಣ್ಣ ಚಟುವಟಿಕೆನ ನೋಡೋಣ. ಇದು ನೋಡಿ, ಒಂದು ಪೆನ್ ಇದೆ ಇಲ್ಲಿ. ಈಗ ನೋಡಿ, ಆ ಪೆನ್ನಿನ ಮುಂಭಾಗದಲ್ಲಿ ಒಂದು ಕುರ್ಚಿ ಬಂತು. ಈಗ ನಿಮಗೆ ಆ ಪೆನ್ ಕಾಣಿಸ್ತಾ ಇದೆಯಾ? ನೋಡಿ, ಕುರ್ಚಿಯನ್ನು ಅಡ್ಡ ಇಟ್ಟಾಗ ಹಿಂದಿರ್ತಕ್ಕಂಥ ಪೆನ್ನು ಕಾಣದೇ ಇರೋದಕ್ಕೆ ಏನು ಕಾರಣ? ಒಂದು ಕಾರಣ, ಕುರ್ಚಿ ಅಪಾರದರ್ಶಕ ವಸ್ತು, ಹೌದಲ್ಲ? ಅದಕ್ಕೆ ಮತ್ತೊಂದು ಕಾರಣನೂ ಕೂಡ ಇದೆ. ಅದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಒಬ್ಬ ಹುಡುಗ ಮೇಣದ ಬತ್ತಿಯನ್ನ ಒಂದು ನೇರವಾದ ಕೊಳವೆಯ ಮೂಲಕ ನೋಡ್ತಾ ಇದ್ದಾನೆ ಒಂದು ಚಿತ್ರದಲ್ಲಿ. ಅದೇ ರೀತಿ ಮತ್ತೊಂದು ಚಿತ್ರದಲ್ಲಿ ವಕ್ರವಾದ ಕೊಳವೆಯ ಮೂಲಕ ಅವನು ನೋಡ್ತಾ ಇದ್ದಾನೆ. ಹಾಗಾದ್ರೆ ಈ ಎರಡು ಚಿತ್ರಗಳಲ್ಲಿ ಯಾವ ಒಂದು ಚಿತ್ರದಲ್ಲಿ ಅವನಿಗೆ ಮೇಣದ ಬತ್ತಿ ಕಾಣುತ್ತೆ ಅಂತ ಹೇಳ್ತೀರಾ? ಎಸ್, ಏನೋ ನೇರವಾಗಿರ್ತಕ್ಕಂಥ ಕೊಳವೆಯ ಮೂಲಕ ಮಾತ್ರ ಅದು ಕಾಣುತ್ತೆ. ವಕ್ರವಾದ ಕೊಳವೆಯ ಮೂಲಕ ಅವನಿಗೆ ಮೇಣದ ಬತ್ತಿ ಕಾಣೋದಿಲ್ಲ. ಏಕೆ ಅಂತಂದ್ರೆ ನೋಡಿ, ಯಾವತ್ತೂ ಕೂಡ ಬೆಳಕು ಸರಳ ರೇಖೆಯಲ್ಲಿ ಅಥವಾ ನೇರವಾಗಿ ಚಲಿಸುತ್ತೆ. ಜ್ಞಾಪಕ ಇಡಿ, ಬೆಳಕು ಸರಳ ರೇಖೆಯಲ್ಲಿ ಅಥವಾ ನೇರವಾಗಿ ಚಲಿಸುತ್ತದೆ. ಆದ್ದರಿಂದ ಒಂದು ಅಪಾರದರ್ಶಕ ವಸ್ತು ಅಡ್ಡ ಬಂದಾಗ
ಅಲ್ಲಿ ಛಾಯೆ ಉಂಟಾಗುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಇವನ್ನು ನೀವು ಉತ್ತರಿಸಿ. ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನಾವು ಹೇಗೆ ನೋಡುತ್ತೇವೆ? ಎರಡನೇ ಪ್ರಶ್ನೆ, ಸ್ವಯಂ ಪ್ರಕಾಶಿತ ಮತ್ತು ಸ್ವಯಂ ಪ್ರಕಾಶಿತವಲ್ಲದ ವಸ್ತುಗಳ ನಡುವಿನ ವ್ಯತ್ಯಾಸವೇನು? ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ. ಮೂರನೇ ಪ್ರಶ್ನೆ, ಪ್ರಯೋಗದ ಸಹಾಯದಿಂದ ಬೆಳಕಿನ ರೇಖೀಯ ಚಲನೆಯನ್ನು ವಿವರಿಸಿ. ನಾಲ್ಕನೇ ಪ್ರಶ್ನೆ, ಮಿತಪಾರದರ್ಶಕ ವಸ್ತುಗಳು ಅಪಾರದರ್ಶಕ ವಸ್ತುಗಳಿಂದ ಹೇಗೆ ಭಿನ್ನವಾಗಿವೆ? ಈಗ ಇಲ್ಲಿ ಚಿತ್ರದಲ್ಲಿ ವಸ್ತು ಇದೆ. ಈ ವಸ್ತು ಏನಂತ ಹೇಳ್ತೀರಾ? ಹೌದು, ಇವು ಕನ್ನಡಿಗಳು, ಅಥವಾ ನಮ್ಮ ಗ್ರಾಂಥಿಕ ಭಾಷೆಯಲ್ಲಿ ದರ್ಪಣಗಳು ಅಂತ ನಾವು ಹೇಳ್ತೀವಿ. ಈ ದರ್ಪಣಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ, ಹೌದಲ್ಲ? ಇದರಲ್ಲಿ ನಾವು ನಮ್ಮ ಪ್ರತಿಫಲನವನ್ನು ಕಾಣ್ತೀವಿ. ಅಂದರೆ ಕನ್ನಡಿ ಒಳಭಾಗದಲ್ಲಿ ನಮ್ಮದೇ ಒಂದು ಬಿಂಬ ಉಂಟಾಗುತ್ತೆ. ಇದೇ ರೀತಿ ನಾವು ಪ್ರತಿಫಲನವನ್ನು ಕೆರೆಯ ನೀರಿನಲ್ಲಿ ಅಥವಾ ಕೊಳದ ನೀರಿನಲ್ಲಿ ನಾವು ಕಾಣಬಹುದು. ಹಾಗಾದರೆ ಬಿಂಬ ಅಂದ್ರೇನು? ಒಂದು ಸಮತಲ ದರ್ಪಣದ ಮೇಲೆ ಉಂಟಾಗುವ ಪ್ರತಿಫಲನವನ್ನು ಬಿಂಬ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ 4 ಚಿತ್ರಗಳಿದೆ. ಈ 4 ಚಿತ್ರಗಳಲ್ಲೂ ಕೂಡ ನಾವು ಬಿಂಬಗಳನ್ನು ನಾವು ಕಾಣಬಹುದು. ಹಾಗಾದರೆ ಬೆಳಕಿನ ಪ್ರತಿಫಲನ ಹೇಗೆ ಉಂಟಾಗುತ್ತೆ ನೋಡಿ. ಇಲ್ಲಿ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಅದು ಮತ್ತೆ ಏನಾಗುತ್ತೆ? ಹೊರ ಹೋಗುತ್ತೆ ಅಥವಾ ಹಿಂದಕ್ಕೆ ಬರುತ್ತೆ. ಈ ಒಂದು ಬೆಳಕಿನ ಗುಣವನ್ನು ನಾವು ಬೆಳಕಿನ ಪ್ರತಿಫಲನ ಅಂತ ನಾವು ಕರಿತೀವಿ. ಒಂದು ವಸ್ತುವಿನ ಮೇಲೆ ಬಿದ್ದಂಥ ಬೆಳಕು ಹಿಂದಕ್ಕೆ ಬರುವುದನ್ನು ನಾವು ಬೆಳಕಿನ ಪ್ರತಿಫಲನ ಅಂತ ನಾವು ಕರಿತೀವಿ. ಇದೇ ರೀತಿ ದರ್ಪಣ ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಅದು ಬದಲಾಯಿಸುತ್ತೆ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ, ನೀವು ಕೂಡ ಆಟ ಆಡಿರ್ತೀರ, ಈ ರೀತಿ ಕನ್ನಡಿಯನ್ನ ಅಥವಾ ದರ್ಪಣವನ್ನು ಬಳಸಿಕೊಂಡು ನಾವು ಮನೆಯ ಹೊರಗಡೆ ನಿಂತ್ಕೊಂಡು ಆ ಸೂರ್ಯನ ಬೆಳಕನ್ನ ಮನೆ ಒಳಗೆ ಬಿಡ್ತಾ ಇದ್ವಿ. ನೆನಪಿದೆಯಾ? ದರ್ಪಣವು ತನ್ನ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನು ಬದಲಿಸುತ್ತದೆಂದು ಈ ಚಟುವಟಿಕೆಯು ತಿಳಿಸುತ್ತದೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಮತ್ತು ದರ್ಪಣದಿಂದ ಪ್ರತಿಫಲಿತವಾಗುತ್ತದೆ. ಅಂದರೆ ಕನ್ನಡಿ ತನ್ನ ಮೇಲೆ ಬಿದ್ದಂಥ ಬೆಳಕನ್ನು ಅದು ಪ್ರತಿಫಲಿಸುತ್ತದೆ ಅಂತ ಹೇಳ್ಬೋದು. ಈಗ ಒಂದು ಚಟುವಟಿಕೆಯನ್ನು ನಾವೀಗ ನೋಡೋಣ. ಈಗ ಒಂದು ವಿಡಿಯೋ ಇದೆ.
ಮಕ್ಕಳೇ, ಆ ವಿಡಿಯೋದಲ್ಲಿ ನಾವು ಒಂದು ಬೆಳಕಿನ ಮೂಲ ಮತ್ತು ಒಂದು ಕನ್ನಡಿ ಮತ್ತು ಒಂದು ಬಾಚಣಿಗೆ ಈ ಮೂರನ್ನು ಬಳಸಿಕೊಂಡು ಬೆಳಕನ್ನು ನಾವು ಬಾಚಣಿಗೆಯನ್ನು ಬಳಸಿಕೊಂಡು ಕನ್ನಡಿಯ ಮೇಲೆ ಬಿಟ್ಟಾಗ ಅಲ್ಲಿ ಏನಾಯಿತು, ಆ ಒಂದು ಕನ್ನಡಿಯ ಒಂದು ನೆರಳು, ಅದರ ಹಲ್ಲುಗಳು ಅಂತ ಏನಿದೆ ಅದರ ನೆರಳು ಕನ್ನಡಿಯ ಮೇಲೆ ಬಿದ್ದು ಮತ್ತೆ ವಕ್ರವಾಗಿ ಪ್ರತಿಫಲನಗೊಳ್ಳೋದನ್ನು ನಾವು ನೋಡಿದ್ವಿ. ಹಾಗಾಗಿ ಸರಳ ರೇಖೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ಮತ್ತು ದರ್ಪಣದಿಂದ ಪ್ರತಿಫಲನಗೊಳ್ತಾ ಇರ್ತಕ್ಕಂಥ ಬೆಳಕನ್ನು ನಾವು ಆ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಹಾಗಾಗಿ ಈ ಒಂದು ಪಾಠದ ಸಾರಾಂಶವನ್ನು ನಾವೀಗ ತಿಳ್ಕೊಳ್ಳೋಣ. ಅಪಾರದರ್ಶಕ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲ. ಪಾರದರ್ಶಕ ವಸ್ತುಗಳು ಬೆಳಕನ್ನು ತಮ್ಮ ಮೂಲಕ ಹಾದು ಹೋಗಲು ಬಿಡುತ್ತವೆ ಹಾಗೂ ಈ ವಸ್ತುಗಳ ಮೂಲಕ ನಾವು ಸ್ಪಷ್ಟವಾಗಿ ನೋಡಬಹುದು. ಅರೆ ಪಾರದರ್ಶಕ ವಸ್ತುಗಳು ಬೆಳಕನ್ನು ತಮ್ಮ ಮೂಲಕ ಭಾಗಶಃ ಹರಿದು ಹೋಗಲು ಬಿಡುತ್ತವೆ. ಬೆಳಕಿನ ಪಥದಲ್ಲಿ ಅಪಾರದರ್ಶಕ ವಸ್ತುಗಳು ಬಂದಾಗ ಛಾಯೆಗಳು ಉಂಟಾಗುತ್ತವೆ. ಸೂಜಿ ರಂಧ್ರ ಕ್ಯಾಮೆರಾವನ್ನು ಸರಳ ವಸ್ತುಗಳಿಂದ ಮಾಡಬಹುದು ಮತ್ತು ಸೂರ್ಯನ ಹಾಗೂ ಪ್ರಕಾಶಿತ ವಸ್ತುಗಳ ಬಿಂಬವನ್ನು ಪಡೆಯಲು ಬಳಸಬಹುದು. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ.